press the bell icon on the YouTube app and never miss another update. Hello my dear children, welcome back to the class. Yes, so dear children, today I will start a new lesson, our clothes, in your textbook, page number 86, lesson number 16. So lesson name, our clothes. So in this lesson we will learn about introduction and dresses of women and dresses of men and dresses on a special occasion. Understood children? So here dresses of women. So dresses of women means like the most popular dresses for women in India. And dresses of men means the most popular dresses for men in India. Alva? Yes, and also the dresses worn on a special occasion like a marriage function or festivals or birthday celebrations. Understood? So this is all about in this lesson we will learn today. Okay. So first one, introduction. So dear children, we have already learned the different food habits like non-vegetarians and vegetarian. Understood? And also in our country, each and every state, it has its own dress forms, means traditional dresses. Understood? Yes, we also wear dresses according to climate and also at the time of various celebrations like a marriage or birthday celebration or festivals etc. Understood? So ನಾವು ಯಾವ ಟೈಮಲ್ಲಿ ಯಾವ ತರಹದ ಬಟ್ಟೆಗಳನ್ನು ಧರಿಸ್ತೀವಿ ಅಂದರೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಕ್ಲೈಮೆಟಿಕ್ ಕಂಡೀಷನ್ನಿಗೆ ಆಧಾರವಾಗಿರ್ಬೋದು ಅಥವಾ ಕೆಲವೊಂದು ಸೆಲೆಬ್ರೇಷನ್ಸ್ನ ಟೈಮಲ್ಲಿ ನಾವು ಧರಿಸುವಂಥ ಬಟ್ಟೆಗಳ ಬಗ್ಗೆ ನಾವು ಇವತ್ತು ನೋಡ್ತಾ ಇದ್ದೀವಿ ಅಲ್ವಾ. ಎಸ್, ಆ್ಯಂಡ್ ಡ್ರೆಸ್ಸಸ್ ಆರ್ ವೋರನ್ ಟು ಪ್ರೊಟೆಕ್ಟ್ ದ ಬಾಡಿ ಫ್ರಮ್ ಸನ್ಲೈಟ್ ಆ್ಯಂಡ್ ರೈನ್ ಆ್ಯಂಡ್ ಆಲ್ಸೋ ದ ಲೈಕ್ ವಿಂಡ್ ಅಂತೇಳಿ ನಾವು ಕರಿತೀವಿ, ಸನ್, ರೈನ್ ಆ್ಯಂಡ್ ಕೋಲ್ಡ್. The clothes of the people change according to the climate. ಸೊ ಯಾಕೆ ನಾವು ಬಟ್ಟೆಗಳನ್ನು ಧರಿಸೋವಂಥದ್ರಲ್ಲಿ ನಾವು ಡಿಫ್ರೆಂಟನ್ನು ನೋಡ್ತೀವಿ, ವಿವಿಧ ರೀತಿಯ ಬಟ್ಟೆಗಳನ್ನು ನಾವು ಧರಿಸ್ತೀವಿ. ಸೊ ಅಕಾರ್ಡಿಂಗ್ ಟು ದ ಕ್ಲೈಮೇಟ್, ಸೊ ಅಲ್ಲಿರೋವಂಥ ವಾತಾವರಣಕ್ಕೆ ತಕ್ಕಾದಂಥ ನಾವು ಬಟ್ಟೆಗಳನ್ನು ನಾವು ಧರಿಸ್ತೀವಿ ಅಲ್ವಾ. ಸೊ ಇಟ್ ಮೀನ್ಸ್ ದ ಕ್ಲಾತ್ಸ್ ವಿ ವೇರ್ ಡಿಪೆಂಡ್ ಆನ್ ವೇರ್ ವಿ ಲಿವ್. ಅಂಡರ್ಸ್ಟುಡ್? ಸೊ ಎಲ್ಲಿ ಇರ್ತೀವಲ್ವಾ, ಸೊ ಆ ಒಂದು ಕ್ಲೈಮೆಟಿಕ್ ಕಂಡೀಷನ್ಗೆ ತಕ್ಕಾದಂತಹ ನಾವು ಬಟ್ಟೆಗಳನ್ನು ಧರಿಸ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ಅ ನಾರ್ತನ್ ಸೈಡ್, ಸೊ ನಾರ್ತನ್ ಸೈಡ್ ಇದ್ದರೆ ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ, ನಾವು ಅವಾಗ ನಾವೇನು ಮಾಡ್ತೀವಿ, ಉಲ್ಲನ್ ಕ್ಲಾತ್ಸ್ಗಳನ್ನು ಬಳಸ್ತೀವಿ. ಓಕೆ. ಸೊ ಇಫ್ ಇಟ್ ಈಸ್ ಅ ಹಾಟ್ ರೀಜನ್, ಸೊ ಹಾಟ್ ರೀಜನ್ ಮೀನ್ಸ್ ತುಂಬ ಬಿಸಿಲಿರುತ್ತೆ, ಸೊ ದಟ್ ಟೈಮ್ ಪೀಪಲ್ ಯೂಶಲಿ ವೇರ್ ದ ಕ್ಲಾತ್ ಮೇಡ್ ಆಫ್ cotton. Understood? Yes, the cloth we wear, it means depend on climate, it means the local climate or the season. Now season ಗೆ ನೋಡ್ತೀವಿ. So usually dear children, in our India we learn 3 types of season. Okay, ನಾವು 3 season ಅನ್ನು ನಾವು ನೋಡ್ತೀವಿ. So like winter season and summer season and rainy season. Yes, so in winter season, ಸೊ ಇಟ್ ಮೀನ್ಸ್ ಚಳಿಗಾಲ ಅಂತೇಳಿ ನಾವು ಕರಿತೀವಿ. ವಿಂಟರ್ ಸೀಸನ್ ಮೀನ್ಸ್ ದ ಪೀಪಲ್ ಯೂಶಲಿ ವೇರ್ ಕ್ಲಾತ್ ಮೇಡ್ ಆಫ್ ವೂಲ್. ಸೊ ಇಟ್ ಮೀನ್ಸ್ ದ ಪೀಪಲ್ ವೇರ್ ಸ್ವೆಟರ್ಸ್ ಆರ್ ಟರ್ಬನ್ಸ್, ಕ್ಯಾಪ್ಸ್ ಆ್ಯಂಡ್ ಶಾಲ್ಸ್. ಅಂಡರ್ಸ್ಟುಡ್? ಸೊ ಇಟ್ ಈಸ್ ಅ ಪ್ರೊಟೆಕ್ಟ್ ಅಗೇನೆಸ್ಟ್ ದ ಕೋಲ್ಡ್ ವೆದರ್. ಸೊ ಇದು ನಮ್ಮ ದೇಹವನ್ನು ಚಳಿಯಿಂದ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಲ್ವಾ. ಸೊ ಇಟ್ ಈಸ್ ಮೋಸ್ಟ್ಲಿ ಇನ್ ದ ನಾರ್ತನ್ ಪಾರ್ಟ್ ಆಫ್ ಇಂಡಿಯಾ. ಸೊ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಲ್ವಾ, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಹರಿಯಾಣ, ಪಂಜಾಬ್. ಸೊ ದೀಸ್ ಆಲ್ ರೀಜನ್ಸ್ ಆರ್ ಕೋಲ್ಡ್ ರೀಜನ್ಸ್ ಅಂತೇಳಿ ಕರಿತೀವಿ ನಾವು. ಸೊ ಕೋಲ್ಡ್ ವೆದರ್ ಕ್ಲೈಮೆಟಿಕ್ ಕಂಡೀಷನ್ನು ಅಲ್ಲಿರುತ್ತೆ. ಅಂಡರ್ಸ್ಟುಡ್? ಇನ್ ಸಮ್ಮರ್ ಸೀಸನ್, ಸೊ ಬೇಸಿಗೆಯ ಕಾಲದಲ್ಲಿ ಪೀಪಲ್ ಯೂಶಲಿ ವೇರ್ cloth made of cotton. It means people wear white and thin cloths. Okay, this kind of cloths gives them comfortable. So ನಮಗೆ ಕಂಫರ್ಟೇಬಲ್ ಆಗುತ್ತೆ.
ತುಂಬ ತಿನ್ನಾಗಿರೋವಂಥದ್ದು ಮತ್ತು ವೈಟ್ ಕ್ಲಾತ್ಸನ್ನು ಹಾಕಿದಾಗ ಅದು ಸನ್ಲೈಟನ್ನು ಏನು ಮಾಡುತ್ತೆ, ಸನ್ಲೈಟಿಂದ ನಮಗೆ ಅದು ಪ್ರೊಟೆಕ್ಷನ್ ಮಾಡುತ್ತೆ. ಸೊ ಇದು ನಮಗೆ ಕಂಫರ್ಟೇಬಲ್ ಆಗುತ್ತೆ. ಮತ್ತು ಬೇರೆ ನಾವು ಕ್ಲಾತ್ಸ್ಗಳನ್ನು ಆ ಟೈಮಲ್ಲಿ ವೇರ್ ಮಾಡಿದಾಗ ನಮಗೆ ಇರಿಟೇಷನ್ ಆಗ್ತಾ ಇರುತ್ತೆ, ಅನ್ಕಂಫರ್ಟೇಬಲ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ಇನ್ ಲಾಸ್ಟ್ ರೈನಿ ಸೀಸನ್ ಪೀಪಲ್ ಮೋಸ್ಟ್ಲಿ ಯೂಶಲಿ ವೇರ್ ಕ್ಯಾಶುವಲ್ ಕ್ಲಾತ್ಸ್ ಅಂತೇಳಿ. ನಾವು ಕ್ಯಾಶುವಲ್ ಕ್ಲಾತ್ಸ್ ಅಂದರೆ ಆ ಸಮಯಕ್ಕೆ ಮಳೆ ಬರ್ತಾ ಇದ್ದರೆ ನಾವು ಅದಕ್ಕೆ ತಕ್ಕಾಗಿರೋಂಥ ಕ್ಯಾಶುವಲ್ ಕ್ಲಾತ್ಸನ್ನು ನಾವು ಯೂಸ್ ಮಾಡ್ತೀವಿ. ಮಳೆ ಇಲ್ಲ ಅಂತೇಳಿದ್ರೆ ನಾರ್ಮಲಾಗಿ ನಾವು ನಮಗೆ ಕಂಫರ್ಟೇಬಲ್ ಆಗಿರೋ ಅಂಥ ಬಟ್ಟೆಗಳನ್ನು ನಾವು ಧರಿಸ್ತೀವಿ ಅಲ್ವಾ. ಸೊ ಇಯರ್ ರೈನಿ ಸೀಸನ್ ಮೋಸ್ಟ್ ಆಫ್ ದ ಪೀಪಲ್ ವೇರ್ ಲೈಕ್ ರೈನ್ ಕೋಟ್ಸ್ ಆ್ಯಂಡ್ ಕ್ಯಾಪ್ಸ್, ಟರ್ಬನ್ಸ್ ಅಂದರೆ ಪೇಟ ಅಂತೇಳಿ ನಾವು ಕರಿತೀವಿ, ತಲೆಗೆ ಸುತ್ತುವಂಥ ಪೇಟ. ಓಕೆ, ಆ್ಯಂಡ್ ಕ್ಯಾಪ್ಸ್, ಟೋಪಿ ಅಂತೇಳಿ ನಾವು ಕರಿತೀವಿ. ಆ್ಯಂಡ್ ಆಲ್ಸೋ ಅಂಬ್ರಲಾ. ಸೊ ಅಂಬ್ರಲಾನ ಯಾಕೆ ಬಳಸ್ತೀವಿ? ಇಟ್ ಮೀನ್ಸ್ ಪ್ರೊಟೆಕ್ಟ್, ಲೈಕ್ ಅಂಬ್ರಲಾಸ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್ ಫ್ರಮ್ ರೈನ್. ಮಳೆಯಿಂದ ನಾವು ರಕ್ಷಣೆಯನ್ನು ಪಡೆಯೋದಕ್ಕೆ ಅಂಬ್ರಲಾಸ್ನ ನಾವು ಯೂಸ್ ಮಾಡ್ತೀವಿ. ಅಂಡರ್ಸ್ಟುಡ್? ಎಸ್. ಆ್ಯಂಡ್ ವಿ ಆಲ್ಸೋ ಟೆಲ್ ಲೈಕ್ ವೇರ್ ಅ ಪರ್ಸನ್ ಬಿಲಾಂಗ್ಸ್ ಜಸ್ಟ್ ಬೈ ವೇರಿಂಗ್ ಹೀಸ್ ಆರ್ ಹರ್ ಕ್ಲಾತ್ಸ್. ನಾವೀಗ ಹೇಳ್ಬೋದು ಅವರು ಯಾವ ಒಂದು ಕಮ್ಯುನಿಟಿಗೆ ಸೇರುವಂಥ ಪೀಪಲ್ಲು ಅಥವಾ ಯಾವ ಒಂದು ರಿಲಿಜಿಯನ್ಗೆ ಸೇರುವಂಥ ಪೀಪಲನ್ನು ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಜಸ್ಟ್ ಬೈ ದೇರ್ ಲುಕಿಂಗ್ ಹೀಸ್ ಆ್ಯಂಡ್ ಹರ್ ಕ್ಲಾತ್ಸ್ ಅಲ್ವಾ. ನಾವು ಅವರು ಹಾಕಿರುವಂಥ ಬಟ್ಟೆಯನ್ನು ನೋಡಿದ್ರೆ ನಾವು ಈ ರಿಲಿಜಿಯನ್ ಪೀಪಲ್ ಇರ್ಬೋದು ಅಂತ ನಾವು ಹೇಳ್ಬೋದು. ದಿಸ್ ಈಸ್ ಜಸ್ಟ್ ಲೈಕ್ ಅ ಟ್ರೆಡಿಷ್ನಲ್, ದಿಸ್ ಈಸ್ ಎಸ್ಪೆಷಲಿ ಟ್ರೂ ಟು ಟ್ರೆಡಿಷ್ನಲ್ ಡ್ರೆಸ್ಸಸ್. So dear children, we need clothes to protect our body, protect to cover our body. Understood? So ಯಾಕೆ ನಾವು ಬಟ್ಟೆಯನ್ನು ಧರಿಸ್ತೀವಿ? ಸೊ ಪ್ರೊಟೆಕ್ಟ್ ಮೀನ್ಸ್ ಕವರ್ ಅವರ್ ಬಾಡಿ. ನಮ್ಮ ದೇಹವನ್ನು ನಾವು ಕವರ್ ಮಾಡ್ಕೊಳ್ಳೋದಕ್ಕೆ ನಾವು ಬಟ್ಟೆಗಳನ್ನು ನಾವು ಧರಿಸ್ತೀವಿ ಅಲ್ವಾ. ಎಸ್. ಬಿಸೈಡ್ಸ್ ಲೈಕ್ ಅ ಟ್ರೆಡಿಷ್ನಲ್ ಡ್ರೆಸ್ಸಸ್. ಸೊ ಟ್ರೆಡಿಷ್ನಲ್ ಡ್ರೆಸ್ಸಸ್ ಅಂದರೆ ಸಾಂಪ್ರದಾಯಿಕ ಉಡುಗೆಗಳು ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್? ಆ್ಯಂಡ್ ದೆರ್ ಆರ್ ಸಮ್ ಗಾರ್ಮೆಂಟ್ಸ್, ಬಟ್ಟೆಗಳನ್ನು ತಯಾರಿಸುವಂಥ ಒಂದು ಗಾರ್ಮೆಂಟ್ಸ್ಗಳು. ಸೊ ಲೈಕ್ ವಿಚ್ ಆರ್ ಕಾಮನ್ ಆ್ಯಂಡ್ ಪಾಪ್ಯುಲರ್ ಥ್ರೂ ಔಟ್ ಇನ್ ಇಂಡಿಯಾ. ಅಂಡರ್ಸ್ಟುಡ್? ವೆರಿ ಪಾಪ್ಯುಲರ್. So very popular throughout India. So for example sarees and kurta, salwar, kameez, okay, and also the like pajama are worn all over India. So ನಮ್ಮ ಇಂಡಿಯಾದಲ್ಲಿ ಕಾಮನ್ ಆಗಿ ನಾವು ಸ್ಯಾರಿ ಹಾಕೋದನ್ನು ನೋಡ್ತೀವಿ, ಆ್ಯಂಡ್ ಕಮೀಸನ್ನು ನೋಡ್ತೀವಿ, ಆ್ಯಂಡ್ ಚೂಡಿದಾರ್ಸನ್ನು ನೋಡ್ತೀವಿ, ಆ್ಯಂಡ್ ಕುರ್ತಾಸ್ನ ನೋಡ್ತೀವಿ, ಆ್ಯಂಡ್ ಪೈಜಾಮನ ನೋಡ್ತೀವಿ. ಓಕೆ, ಸೊ ಟು ಓರ್ ಆಲ್ ಓವರ್ ಇಂಡಿಯಾ. Understood children? Yes, this is all about introduction. And now we will learn common dresses for women and common dresses for men in India. Understood children? Yes, in your textbook the dresses of women, women's clothes anta ide. Understood children? Yes. So dresses of women are women's clothes. ಓಕೆ, ಸೊ ಹೆಣ್ಣು ಮಕ್ಕಳು ಯಾವ ರೀತಿಯಾದಂತಹ ಬಟ್ಟೆಗಳನ್ನು ಧರಿಸ್ತಾರೆ ನಮ್ಮ ಇಂಡಿಯಾದಲ್ಲಿ ಅಂತೇಳಿ. ದ ಮೋಸ್ಟ್ ಪಾಪ್ಯುಲರ್ ಡ್ರೆಸ್ಸಸ್ ಫಾರ್ ವುಮೆನ್ ಆರ್ ಸ್ಯಾರಿ. ಅಂಡರ್ಸ್ಟುಡ್? ಸೊ ಮೋಸ್ಟ್ ಪಾಪ್ಯುಲರ್ ಡ್ರೆಸ್ ಯಾವುದು ನಮ್ಮ ಒಂದು ವುಮೆನ್ಸ್ದು ಅಂತ ಹೇಳಿದ್ರೆ ಸ್ಯಾರಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. Saree which is worn in different styles in a different states. ಸೊ ಡಿಫ್ರೆಂಟ್ ಸ್ಟೈಲ್ಸ್ ಇನ್ ಎ ಡಿಫ್ರೆಂಟ್ ಸ್ಟೇಟ್ಸ್ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ, ಈಗ ಕೊಡಗು ಸೈಡಿಗೆ ಹೋದರೆ ನಾವು ಅವರ ಸ್ಟೈಲ್ ಡಿಫ್ರೆಂಟ್ ಆಗಿರೋಂಥ ಸ್ಟೈಲಲ್ಲಿ ಅವರು ವೇರ್ ಮಾಡ್ತಾರೆ. ಸೊ ತಮಿಳ್ನಾಡಿಗೆ ಹೋದರೆ ಅವರು ಸಹ ಡಿಫ್ರೆಂಟ್ ಸ್ಟೈಲಲ್ಲಿ ಅವರು ಸ್ಯಾರಿನ ವೇರ್ ಮಾಡ್ತಾರೆ. ಸೊ ವಿ ಕ್ಯಾನ್ ಸಿ ಎ ಡಿಫ್ರೆಂಟ್ ಸ್ಟೈಲ್ ಇನ್ ಅ ಡಿಫ್ರೆಂಟ್ ಸ್ಟೇಟ್ಸ್. ಅಂಡರ್ಸ್ಟುಡ್? ಸೊ ವಿಮೆನ್ ಇನ್ ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ. So okay, so women in Karnataka and Maharashtra wear sarees of a length means 8.2 meters, length of meters. Where it is means particularly women in Karnataka and Maharashtra. Understood?
Karnataka and Maharashtra. Understood? Karnataka, women in Karnataka and Maharashtra, people like a woman wear saris of length 8.2 meters. Understood, children? Yes, in the northern part, and it means like northern India and West Bengal, the saris is of 5.48 meters. Understood? So in particularly North India and West Bengal. West Bengal people. Understood, children? Yes, and the sari 5.48 meters. Yeah, understood? As meters, it means like a salwar kameez. They are given some pictures in your textbook, page number 86, like salwar kameez andre chudidar anteli karitivi, adar jotege skirt and top. Okay, salwar kameez and skirt top are popular all over India. Sari is a common. In Indian women's wear commonly like a sari anteli ನಾವು ಕರಿತೀವಿ. Understood, children? The most popular dresses for women is a sari. Understood? So which is worn in a different styles in a different states. Commonly women in Karnataka and Maharashtra saris is a length of 8.2 meters. Understood? In North India and West Bengal saris, it means a length of saris like 5.48 meters. Commonly salwar kameez and like skirt and top, and also the another one is a very popular all over India. So this is all about dresses of women. So common ಆಗಿ ನಾವು dresses of women ಹೆಣ್ಣು ಮಕ್ಕಳ ಒಂದು ಡ್ರೆಸ್ ಅನ್ನು ನೋಡೋದಾದ್ರೆ ಇಟ್ ಮೀನ್ಸ್ ಯಾವ ರೀತಿಯ ಬಟ್ಟೆಗಳನ್ನು ಅವರು ಧರಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಕಾಮನ್ ಆಗಿ ಸ್ಯಾರಿಯನ್ನು ಧರಿಸ್ತಾರೆ. ಅದ್ರ ಜೊತೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಎಷ್ಟು ಮೀಟರ್ ಉದ್ದದ ಒಂದು ಸ್ಯಾರಿಯನ್ನು ಧರಿಸ್ತಾರೆ ಅಂದರೆ 8.2 ಮೀಟರ್ಸ್ ಅಷ್ಟು ಉದ್ದವಾದಂಥ ಒಂದು ಸ್ಯಾರಿಯನ್ನು ಅವರು ಧರಿಸ್ತಾರೆ. ಅದರ ಜೊತೆಗೆ ನಾರ್ತ್ ಇಂಡಿಯಾ, ಉತ್ತರ ಭಾರತ ಅಂತೇಳಿ ಕರಿತೀವಿ. ಅದರ ಜೊತೆಗೆ ವೆಸ್ಟ್ ಬೆಂಗಾಲ್. ಸೊ ವೇರ್ ವಿ ಕ್ಯಾನ್ ಸಿ ವೆಸ್ಟ್ ಬೆಂಗಾಲ್ ಮೀನ್ಸ್ ದಟ್ ಈಸ್ ಅ ಈಸ್ಟರ್ನ್ south eastern part of our India. Understood? So these women are wore like a length of 5.48 meters ಇರೋಂಥ ಒಂದು ಸ್ಯಾರಿಯನ್ನು ಧರಿಸ್ತಾರೆ. ಸೊ ಅದ್ರ ಜೊತೆಗೆ ಸಲ್ವಾರ್ ಕಮೀಸ್ ಮತ್ತು ಸ್ಕರ್ಟ್ ಆ್ಯಂಡ್ ಟಾಪ್. Understood? It's a popular to all over India. Understood, children? So this is all about dresses of women. So next one, dresses of men. ಹಾಗಾದರೆ ನಮ್ಮ ಇಂಡಿಯಾದಲ್ಲಿ ಗಂಡು ಮಕ್ಕಳು ಯಾವ ರೀತಿಯ ಬಟ್ಟೆಗಳನ್ನು ಧರಿಸ್ತಾರೆ? Understood, children? Yes. Now dresses of men. It means men's cloth ಅಂತೇಳಿ ನಾವು ಕರಿತೀವಿ. So here the dresses up differently. The men dress up differently means like depending upon the where they live. Okay, so it means place where they live. Commonly men living in cities or towns, the men usually wear like a trousers and shirt ಅಂತೇಳಿ, ಪ್ಯಾಂಟು ಶರ್ಟ್ ಅಂತೇಳಿ ನಾವು ಕರಿತೀವಲ್ವಾ, ಶರ್ಟ್ ಆ್ಯಂಡ್ ಪ್ಯಾಂಟ್. ಅಂಡರ್ಸ್ಟುಡ್? ಟ್ರೋಸರ್ ಅಂದರೆ ಪ್ಯಾಂಟ್ ಅಂತೇಳಿ ಕರಿತೀವಿ, ಶರ್ಟ್ ಅಂದರೆ ಅಂಗಿ. ಓಕೆ, ಸೊ ಇಯರ್ ಮೆನ್ ಡ್ರೆಸ್ ಅಪ್ differently depending upon where their people live. So it means commonly men living in cities or towns mostly wear trousers and shirts, and also so like a kurta and pajama
Pajama is a popular dress for men in India. Understood, children? In South India, shirts are worn with the dhoti or lungi. So it means where it is means like shirts are worn with the dhoti. South India. So South India. This is a North India. Okay. So commonly people wear these trousers and shirts and kurta and pajama. In particularly South India. South India, the men wore like shirts are worn ಯಾವುದರ ಜೊತೆಗೆ ಅವರು ಧರಿಸ್ತಾರೆ ಅಂತ ಹೇಳಿದ್ರೆ ಧೋತಿ ಪಂಚೆ ಅಂತೇಳಿ ನಾವು ಕರಿತೀವಲ್ವ ಧೋತಿ ಆರ್ ಲುಂಗಿ. Understood, children? So men men dress up differently depending upon the where their people live. Understood? So commonly men usually wear trousers, shirts and kurta and pajama. Trousers and shirts andre ಹೇಳಿದ್ರೆ ಶರ್ಟ್ ಆ್ಯಂಡ್ ಪ್ಯಾಂಟ್ ಅಂತೇಳಿ ಕರಿತೀವಿ. ಸೊ ಕುರ್ತಾ ಆ್ಯಂಡ್ ಪೈಜಾಮ್ ಅಂತ ಹೇಳಿದ್ರೆ ಸ್ವಲ್ಪ ಅದು ಲೂಸ್ ಆಗಿರುತ್ತೆ. ನಾವು ಹೆಣ್ಣು ಮಕ್ಕಳು ಏನು ಒಂದು ಚೂಡಿದಾರ್ ಹಾಕ್ತೀವಲ್ವ ಪೈಜಾಮ್, ಓಕೆ, ಸ್ವಲ್ಪ ಲೂಸ್ ಆಗಿರುತ್ತೆ, ಪ್ಯಾಂಟಿಗಿನ ಸ್ವಲ್ಪ ಲೂಸ್ ಇರುತ್ತೆ. ಸೊ ಕುರ್ತಾ ಆ್ಯಂಡ್ ಪೈಜಾಮ್ ಇನ್ ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯನ್ ಮೆನ್ಸ್ ಶರ್ಟ್ಸ್ ಆರ್ ವೋರನ್ ಧೋತಿ ಆ್ಯಂಡ್ ಲುಂಗಿ. ಶರ್ಟ್ ಜೊತೆಗೆ ಅವರು ಏನನ್ನು ಧರಿಸ್ತಾರೆ, ಲುಂಗಿಯನ್ನು, ಪಂಚೆ ಅಂತೇಳಿ ನಾವು ಧೋತಿ ಅಂದರೆ ಪಂಚೆಯನ್ನು ಧರಿಸ್ತಾರೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಡ್ರೆಸ್ಸಸ್ ಆಫ್ ಮೆನ್. ಕಾಮನ್ಲಿ ಡ್ರೆಸ್ಸಸ್ ಆಫ್ ಮೆನ್ಸ್ ಕ್ಲಾತ್ಸ್ ಅಂತ ಹೇಳಿದ್ರೆ ಸೊ ನಮ್ಮ ಇಂಡಿಯಾದಲ್ಲಿ ಸೊ ಮೆನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಪೆಂಡಿಂಗ್ ವೇರ್ ದೇ ಆರ್ ಲೀವ್, ಅವರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಇರೋ ಒಂದು ಸ್ಥಳಕ್ಕೆ ತಕ್ಕಾದಂತಹ ಒಂದು ಬಟ್ಟೆಗಳನ್ನು ಧರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಗಂಡಸರ ಒಂದು ಬಟ್ಟೆಗಳನ್ನು ನೋಡಿದ ತಕ್ಷಣ ನಾವು ಅವ್ರು ಯಾವ ರೀಜನ್ನಿನವರು ಅನ್ನೋದು ಗೊತ್ತಾಗ್ಬೋದು. ಇಟ್ ಮೀನ್ಸ್ ಲೈಕ್ ಪಂಜಾಬೀಸ್. ಸೊ ಟರ್ಬನ್ಸ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಸೊ ಸಿಖ್ ಪೀಪಲ್ ಆರ್ ಪಂಜಾಬೀಸ್ ಅಂತೇಳಿ ಗೊತ್ತಾಗುತ್ತೆ ಸರ್, ಲೈಕ್ ದಟ್. ಸೊ ಕಾಮನ್ಲಿ ಮೆನ್ ವೇರ್ ಟ್ರೌಸರ್ಸ್ ಅಂದರೆ ಕಾಮನ್ ಆಗಿ ಶರ್ಟ್ ಮತ್ತು ಪ್ಯಾಂಟನ್ನು ಧರಿಸ್ತಾರೆ. ಅದ್ರ ಜೊತೆಗೆ ಕುರ್ತಾ ಮತ್ತು ಪೈಜಾಮ್. ಕುರ್ತಾ ಅಂದರೆ ಲಾಂಗ್ ಇರುತ್ತೆ, ಓಕೆ. ಸೊ ಲೈಕ್ ಕುರ್ತಾ ಆ್ಯಂಡ್ ಪೈಜಾಮ್. ಇನ್ ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯನ್ ಮೆನ್ಸ್ shirts are worn with the dhoti and lungi. Understood, children? Yes, so this is all about introduction and dresses of women and dresses of men. Understood, children? Yes, thank you.